ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಸೋಮವಾರಪೇಟೆ ತಾಲೂಕಿನಾದ್ಯಂತ ಅಕ್ರಮವಾಗಿ ಮನೆ ಕಟ್ಟಿಕೊಂಡು ವಾಸ ಮಾಡ್ತಾ ಇರುವ ಕುಟುಂಬಗಳಿಗೆ ಕಾಲಂ 94C ಅಡಿಯಲ್ಲಿ ಕಂದಾಯ ಇಲಾಖೆಯಿಂದ ಶಾಸಕರ ಕಚೇರಿ ಎದುರು ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ವಿತರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಡಾಕ್ಟರ್ ಮಂತ್ರಗೌಡ, ಹಕ್ಕುಪತ್ರ ಪಡ್ಕೊಂಡವರು ಜಾಗವನ್ನು ಯಾವುದೇ ಸಂದರ್ಭದಲ್ಲಿ ಮಾರಾಟ ಮಾಡದೆ ಕಾಪಾಡಿಕೊಳ್ಳಬೇಕು ಎಂದು ಮನವರಿಕೆ ಮಾಡಿ, ತಿರಸ್ಕೃತಗೊಂಡಿರುವ ಹಕ್ಕುಪತ್ರ ಅರ್ಜಿಗಳ ಪುನರ್ ಪರಿಶೀಲನೆ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಬಾಕಿ ಇರುವ ಹಕ್ಕುಪತ್ರಗಳನ್ನು ವಿತರಣೆ ಮಾಡಲಾಗುವುದೆಂದು ಭರವಸೆ ನೀಡಿದರು. ಈ ಹಿಂದೆ ಕಂದಾಯ ಇಲಾಖೆ ಮಾಡಿದ ತಪ್ಪುಗಳಿಂದ ಬಡವರು ಹಕ್ಕುಪತ್ರಗಳಿಂದ ವಂಚಿತರಾಗಬೇಕಾದ ಸಂಕಷ್ಟ ಬಂದಿದೆ. ಬಡವರಿಗೆ ಹಕ್ಕುಪತ್ರ ಕೊಡಿಸುವ ಜವಾಬ್ದಾರಿಯನ್ನು ನಿಷ್ಠೆಯಿಂದ ಮಾಡಲಾಗ್ತಾ ಇದೆ ಎಂದರು. ಸೋಮವಾರ ಸಂತೆ ದಿನ ತಾಲೂಕು ಕಚೇರಿಯಲ್ಲಿ ಎಲ್ಲ ಅಧಿಕಾರಿಗಳು ಸಾರ್ವಜನಿಕರಿಗೆ ಸಿಗಬೇಕು. ಫೀಲ್ಡ್ಗೆ ಹೋಗಿದ್ದಾರೆ ಎಂಬ ಉತ್ತರವನ್ನು ಇನ್ನು ಮುಂದೆ ಕೊಡಬಾರದು. ಸೋಮವಾರ ದಿನದಂದು RI ಒಬ್ಬ ಕಚೇರಿಗೆ ಬಾರದೆ ಫೀಲ್ಡ್ಗೆ ಹೋಗಿದ್ದೇನೆಂದು ಸಾರ್ವಜನಿಕರಿಗೆ ತಿಳಿಸಿದ್ದು, ಆಗ ಅವನನ್ನು ಪರಿಶೀಲಿಸಿದಾಗ ಅವನು ತನ್ನ ಕೆಲಸದ ಮೇಲೆ ಹೋಗಿದ್ದಾನೆ ಎಂದು ತಿಳಿದು ಬಂದಿದೆ. ಈ ಬಗ್ಗೆ ತಹಶೀಲ್ದಾರ್ ಗಮನ ಹರಿಸಬೇಕೆಂದರು. ಚೆನ್ನಮ್ಮ, ದೇವಯ್ಯ, ಆರೋಡಿ. ನಾವು ಕಷ್ಟದಲ್ಲಿ ಎಲ್ಲೆಲ್ಲೋ ಒಂದು ಮನೆ ರೀತಿಯಲ್ಲಿ ಒಂದು ಜಾಗ ಮಾಡ್ಕೊಂಡಿರ್ತೀವಿ. ನಾವು ಯಾವುದೋ ಒಂದು ರೀತಿಯಲ್ಲಿ ಮನೆ ಮಾಡೋಂಥ ಸಂದರ್ಭದಲ್ಲಿ, ಈಗ ಅವತ್ತಿನ ಸಂದರ್ಭದಲ್ಲಿ ನಾವೇ ಹಿರಿಯವರಾಗಿದ್ರು, ನಾವೇ ಮಾಡ್ಕೊಂಡಿದ್ದೋ. ಈಗ ನಮ್ಮ ಮಕ್ಕಳು ಬಂದಂತ ಸಂದರ್ಭದಲ್ಲಿ ಅಪ್ಪ ಅಮ್ಮ ನನ್ಗೆ ಏನ್ ಕೊಡ್ತೀರಾ, ಏನ್ ರೀತಿಲಿ ಇದೆ, ಈ ಮನೆ ನನ್ಗೆ ಬರ್ತದೋ ಇಲ್ಲಾಂದ್ರೆ ನಾವಿನ್ನ ಹೊರಗಡೆ ಹೋಗ್ಬೇಕು ಅಂತ ಆ ಆತಂಕ ನಮ್ಮ ಜನಕ್ಕೆ ಬಂದಿದೆ. ಮತ್ತೆ ನೀವ್ ಹೇಳಿದಂಗೆ ಅವತ್ತಿನ ಸಂದರ್ಭದಲ್ಲಿ ಕಾನೂನು ಆ ಮಟ್ಟಕ್ಕೆ ತಿಳುವಳಿಕೆ ಕಡಿಮೆ ಇತ್ತು. ಇಲ್ಲಿ ಫಾರೆಸ್ಟ್ ಅಲ್ಲಿ ಮಾಡಬಾರ್ದು ಅಂತ ಸಂದರ್ಭ ಅಂದ್ರೆ ರಿಸರ್ವ್ ಫಾರೆಸ್ಟ್ ಒಳಗೆ ಮಾಡಬಾರ್ದು, ಎಲ್ಲಿ ದೇವ್ರ ಕಾಡಲ್ಲಿ ಒತ್ತುವರಿ ಮಾಡಬಾರ್ದು ಅಂತ ಸಂದರ್ಭ ಎಷ್ಟೋ ಜನಕ್ಕೆ ಆ ತಿಳುವಳಿಕೆ ಕಡಿಮೆ ಇತ್ತು. ಅವತ್ತಿನ ಸಂದರ್ಭದಲ್ಲಿ ಅಧಿಕಾರಿಗಳು ಅವತ್ತನ್ನ ಕಾನೂನ ಬಿಗಿಯಾಗಿ ಮಾಡಿದ್ರೆ ನೀವು ಹೇಳಿದಂಗೆ ಈ ಸಮಸ್ಯೆ ಬರ್ತಿದ್ದಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಆ ವಿಚಾರದಲ್ಲಿ ನಮಗೆ ಹಲವಾರು ಗ್ರಾಮದಲ್ಲಿ ಕುಸ್ನೂರಿಂದ ಹಿಡಿದು ಕೂಡೂರು ಇಲ್ಲಿ ಕಿರಿಕೋಡ್ಲಿಯಿಂದ ಹಿಡಿದು ಹಲವಾರು ಗ್ರಾಮದಲ್ಲಿ ಏನು ಇವತ್ತು 66 ಜನ ಹಾಜರಾಗಿದ್ದಾರೆ. ನಿಮಗೆ ನೀವು ಹೇಳಿದಂಗೆ ಇದು ಹಲವಾರು ವರ್ಷದ ನಿಮಗೆ ಹಕ್ಕು. ನಾವೇನು ನಮ್ಮಿಂದ ಏನು ದೊಡ್ಡ ಸಾಧನೆಗಿಂತ ನಿಮ್ಮ ಹಕ್ಕನ್ನ ನಾವು ನಿಮಗೆ ತಲುಪಿಸ್ತಾ ಇದ್ದೀವಿ. ಪರಿಶೀಲನೆ ಆವತ್ತಿನ ಸಂದರ್ಭದಲ್ಲಿ ತಪ್ಪಂತ ನಾನು ಹೇಳಲಿಕ್ಕಿಂತ ಕಾನೂನು ರೀತಿಯಲ್ಲಿ ಒಂದು ಸ್ವಲ್ಪ ಅರ್ಥ ಕ್ಲೀನ್ ಆಗಿ ಆಗಿರಲಿಲ್ಲದಕ್ಕೋಸ್ಕರ ಎಷ್ಟೋ ಹಕ್ಕುಪತ್ರಗಳು ತಡೆ ಹಿಡಿತು. ಆ ವಿಚಾರದಲ್ಲಿ ಅದನ್ನೂ ಇನ್ನೊಂದ್ಸಲಿ ಪರಿಶೀಲನೆ ಮಾಡಿ ನಾನು ನಮ್ಮ ದಂಡಾಧಿಕಾರಿಗಳು ಏನ್ ಕೇಳ್ಕೊತೀನಿ ಅಂತಂದ್ರೆ, ಯಾರ್ದು ರಿಜೆಕ್ಟ್ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ರಿಜೆಕ್ಟ್ ಮಾಡ್ಬಿಟ್ರೆ ಅವ್ರು ಯಾರು ಇನ್ನೊಂದ್ಸಲಿ ಅಪ್ಲಿಕೇಶನ್ ಹಾಕಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಕಾನೂನು ಇಲ್ಲಾದ್ರೂ ರಿವ್ಯೂ ಮಾಡ್ಲಿಕ್ಕೆ ಇನ್ನೊಂದು ರೀತಿಯಲ್ಲಿ ಕಾನೂನು ತಿದ್ದುಪಡಿ ಆಗಂತ ಸಂದರ್ಭದಲ್ಲಿ ಇವ್ರ ಅಪ್ಲಿಕೇಶನ್ ಹಂಗೆ ಇದ್ದಿದ್ರೆ ಕಾನೂನು ತಿದ್ದುಪಡಿ ಅನ್ನೋ ಅವಕಾಶ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಆ ಹಂಚಕ್ಕೆ ಅವಕಾಶ ಇದ್ರೆ ಮಾಡಿಸ್ಕೊಡೋಣ ಅಂತ ಹೇಳ್ತಾ, ಅದೇ ರೀತಿಯಲ್ಲಿ ನೀವು ಹೇಳ್ದಂಗೆ ಒಡೆಯನ್ಕೂಡು ತರ ಒಂದು ಗ್ರಾಮ ಅಲ್ಲ, ಹಲವಾರು ಗ್ರಾಮ ಈ ಸಮಸ್ಯೆ ಇದೆ. ಏನಾಗುತ್ತೆ ಅಂತಂದ್ರೆ ಅವತ್ತಿನ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅವೈಜ್ಞಾನಿಕವಾಗಿ ಒಂದು RTC ನಂಬರ್ನ, ಸರ್ವೆ ನಂಬರ್ನ CND ಆಗಿರ್ಬೋದು, ಸೆಕ್ಷನ್ 4 ಆಗಿರ್ಬೋದು, ಫಾರೆಸ್ಟ್ ಅಂತ ಆಗಿರ್ಬೋದು ಒಂದು ನೇಮಕ ಮಾಡಿದ್ರು. ನಾನು ನಮ್ಮ ಅಧಿಕಾರಿಗಳಿಗೆ ಏನ್ ಸೂಚನೆ ಕೊಡ್ತೀನಿ ಅಂತಂದ್ರೆ, ಈಗ ಸರ್ವೆ ನಂಬರ್ 100ರಲ್ಲಿ 50 ಎಕರೆ ಇದೆ ಅಂತಂದ್ರೆ 50 ಎಕರೆನು ಎಲ್ಲನೂ ಫಾರೆಸ್ಟ್ ಹೋಗಂತ ಅಂದ್ರೆ ನೀವು ಬರ್ದಿರ್ತೀರಾ. ಅಲ್ಲಿ ಮಾತ್ರ ನಮ್ಮ ಮನೆ ನಮ್ಮ ಊರವರು 40-50 ವರ್ಷದಿಂದ ಮನೆ ಮಾಡ್ಕೊಂಡ್ ಬಂದಿರ್ತಾರೆ. ಅಲ್ಲಿ ನೀವು ಮಾರ್ಕಿಂಗ್ ಮಾಡಿರಲ್ಲ.
ದಯವಿಟ್ಟು ಯಾವ ರೀತಿಲಿ ಸರ್ವೆ ಮಾಡ್ತೀರಾ, ಯಾವ ರೀತಿಲಿ ರಿಪೋರ್ಟ್ ಕೊಡ್ತೀರಾ ನಿಮ್ಮ. ತಹಶೀಲ್ದಾರ್ ಕೃಷ್ಣಮೂರ್ತಿ ಮಾತನಾಡಿ, ಕಾನೂನಿನ ಪರಿಮಿತಿಯಲ್ಲಿ ಇರದ ಹಕ್ಕುಪತ್ರಗಳ ಉಳಿಕೆ ಅರ್ಜಿಗಳನ್ನು ತಿರಸ್ಕಾರ ಮಾಡಿಲ್ಲ. ಶಾಸಕರ ಸಲಹೆಯಂತೆ ಪ್ರತಿ ಹಂತದಲ್ಲೂ ಪುನರ್ ಪರಿಶೀಲನೆ ಮಾಡಲಾಗ್ತಾ ಇದೆ. ಸಾಧ್ಯವಾದಷ್ಟು ಅರ್ಜಿಗಳಿಗೆ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರಗಳನ್ನು ನೀಡಲಾಗುವುದೆಂದರು. ಇನ್ನು ಮುಂದುವರೆದು ಕೆಲವೊಂದು ತಿರಸ್ಕಾರಗಳು ಅವೈಜ್ಞಾನಿಕವಾಗಿ ಆಗಿದ್ದಾವೆ. ಏನು ರೀಸನ್ ಹಾಕಿ ತಿರಸ್ಕಾರ ಮಾಡಿದ್ದಾರೆ ಅದು ಸರಿ ಇಲ್ಲ. ಅಂತ ಕಡತಗಳನ್ನು ಕೂಡ ಮುಂದಿನ ಹಂತಗಳಲ್ಲಿ ಪರಿಗಣನೆ ಮಾಡಿ, ಉದಾಹರಣೆಗೆ ಈಗ ಗೋಮಾಳದಲ್ಲಿ ಮನೆ ಕಟ್ಟಿದ್ದಾರೆ, ಆ ಕಾರಣಕ್ಕಾಗಿ ತಿರಸ್ಕಾರ ಆಗಿದೆ. ಅಂಥ ಅರ್ಜಿಗಳೇ ಸುಮಾರು 250ರಿಂದ 300 ಅರ್ಜಿಗಳಿದ್ದಾವೆ. ಆ ರೀತಿ ಇನ್ನು ಕೆಲವೊಂದು ಈಗ ಒಡೆಯನ್ಪುರದ್ದು ನಾವು ಉದಾಹರಣೆ ಕೊಡಬೇಕು ಅಂತಿದ್ರೆ, ಅಲ್ಲಿ ಫಾರೆಸ್ಟ್ಗೆ ಸೆಕ್ಷನ್ 4 ನೋಟಿಫಿಕೇಶನ್ ಆಗಿದೆ. ಅಲ್ಲಿ ಒಂದು 190 ಮನೆ ಇದೆ, 145 ಅರ್ಜಿಗಳು ಸ್ವೀಕಾರವಾಗಿದ್ದಾವೆ. ಅದನ್ನು ಮಾನ್ಯ ಶಾಸಕರ ಇಚ್ಛೆಯಂತೆ ವಿಧಾನಸಭಾ ಅರ್ಜಿ ಸಮಿತಿಗೆ ಅರ್ಜಿಯನ್ನು ಸಲ್ಲಿಸಿ, ವಿಧಾನಸಭಾ ಅರ್ಜಿ ಸಮಿತಿಯಿಂದ ನಮಗೆ ನಿರ್ದೇಶನವಾದ ಮೇಲೆ ನಾವು ಅರಣ್ಯ ಇಲಾಖೆ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ತಂಡ ಅದನ್ನು ಈಗಾಗಲೇ ಸರ್ವೆ ಮಾಡಿದ್ದೀವಿ. ಸುಮಾರು 140 ಮನೆಗಳು ಕೂಡ ಆ ಒಂದು ಬೌಂಡ್ರಿಯಿಂದ, ಆ ಪರಿಮಿತಿಯಿಂದ, ಸೆಕ್ಷನ್ 4 ಪರಿಮಿತಿಯಿಂದ ಹೊರಗಡೆ ಬರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಈ ನಿನ್ನೆ ಮತ್ತು ಇವತ್ತು ಕೂಡ ಮನೆಗಳ ಮಾರ್ಕಿಂಗ್ ನಡೀತಾ ಇದೆ. ಆ ಒಂದು 140 ಮನೆಗಳಿಗೂ ಸೇರಿಸ್ಕೊಂಡಂಗೆ ಮುಂದೆ ಯಾವುದು ಅವೈಜ್ಞಾನಿಕವಾಗಿ ರಿಜೆಕ್ಟ್ ಆಗಿದೆ ಅವನ್ನ ನನ್ನ ಹಂತದಲ್ಲಿ ಅದನ್ನು ಪುನರ್ ಪರಿಶೀಲಿಸಿಕೊಂಡು ಕಾನೂನಿನ ಪರಿಮಿತಿಯಲ್ಲಿ ಕೊಡಲಿಕ್ಕೆ ನಾವು ವ್ಯವಸ್ಥೆನ ಮಾಡ್ತೀವಿ ಅನ್ನುವಂಥ ವಿಚಾರ. ಈ ಕಾರ್ಯಕ್ರಮದಲ್ಲಿ ಸುಮಾರು 80 ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಅಕ್ರಮ ಸಕ್ರಮ ಸಮಿತಿ ಸದಸ್ಯರಾದ ಬಿಬಿ ಸತೀಶ್, ಜೆಎಲ್ ಜನಾರ್ದನ್, ಚಂದ್ರಿಕಾ ಕುಮಾರ್, ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಕಾಂತರಾಜು, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಕೆಎಂ ಲೋಕೇಶ್, ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಡಿಯು ಕಿರಣ್, ಇಒ ಪರಮೇಶ್ ಕುಮಾರ್ ಹಾಜರಿದ್ದರು. ಮಂಜುನಾಥ್ ಕೆಂಪೇಗೌಡ, ಕಾರವಳ್ಳಿ, ಬಸವರಾಜು ಸಿದ್ದಯ್ಯ, ನಾಳೆ ಲೋಕೇಶ್ ರಂಗಯ್ಯ, ಶಿರಹ, ಸೋಮಶೇಖರ್ ಈರಪ್ಪ, ನೀರ್ಗುಂದ, ಜಯಮ್ಮ ಕುಮಾರ್, ಬಣ್ಣರಳ್ಳಿ, ಕೊಡಗು ಚಾನಲ್ ನ್ಯೂಸ್, ದುಷ್ಯಂತ್ ಕುಮಾರ್, ಸೋಮವಾರಪೇಟೆ. ಮಡಿಕೇರಿ ತಾಲೂಕಿನ ಮುಕ್ಕೋಡ್ಲು ಗ್ರಾಮದ ನಿವಾಸಿಯೊಬ್ಬರ 2 ಎಕರೆ ಕಾಫಿ ಮತ್ತು ಏಲಕ್ಕಿ ತೋಟವನ್ನು ಅರಣ್ಯ ಇಲಾಖಾ ಸಿಬ್ಬಂದಿಗಳು ನಾಶ ಮಾಡಿರುವ ಅಮಾನವೀಯ ಘಟನೆಯನ್ನು ಬೆಳಕಿಗೆ ತಂದಿರುವ ಕೊಡಗು ಜಿಲ್ಲಾ ರೈತ ಹೋರಾಟ ಸಮಿತಿ ಹೋರಾಟದ ಎಚ್ಚರಿಕೆ ನೀಡಿದೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ರೈತ ಹೋರಾಟ ಸಮಿತಿ ಅಧ್ಯಕ್ಷ ಸುರೇಶ್ ಚಕ್ರವರ್ತಿ, ಮುಕ್ಕೋಡ್ಲುವಿನ ಹಿರಿಯ ಕೃಷಿಕ ಕಾಳಚಂಡ ನಾಣಿಯಪ್ಪ ಅವರ ತೋಟವನ್ನು ನಾಶಪಡಿಸಲು ಕಾರಣಕರ್ತರಾಗಿರುವ ಅರಣ್ಯ ಅಧಿಕಾರಿಗಳಿಂದ ಸೆಪ್ಟೆಂಬರ್ 26ರೊಳಗೆ ಹುದ್ದೆಯಿಂದ ವಜಾಗೊಳಿಸಬೇಕು ಮತ್ತು ನೊಂದ ಬೆಳೆಗಾರನಿಗೆ 30 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕೆಂದು ಒತ್ತಾಯಿಸಿದರು. ನಿಗದಿತ ಗಡುವಿನ ಒಳಗೆ ನಮ್ಮ ಬೇಡಿಕೆಯನ್ನು ಈಡೇರಿಸಲು ಅಗತ್ಯ ಕ್ರಮ ಕೈಗೊಳ್ಳದಿದ್ದಲ್ಲಿ ಮಡಿಕೇರಿಯ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ನಾಣಿಯಪ್ಪ ಅವರು ಮುಕ್ಕೋಡ್ಲುವಿನ ಸರ್ಕಾರಿ ಪೈಸಾರಿ ಜಾಗದಲ್ಲಿ ಏಲಕ್ಕಿ, ಕಾಫಿ ತೋಟವನ್ನು ಮಾಡಿಕೊಂಡು ಬದುಕು ಕಟ್ಟಿಕೊಂಡಿದ್ದಾರೆ. ತಮ್ಮ ತೋಟ ಪೈಸಾರಿಯಾಗಿರುವ ಹಿನ್ನೆಲೆ ಇದನ್ನು ಮಂಜೂರು ಮಾಡಿಕೊಡುವಂತೆ 1991ರಲ್ಲಿ ಫಾರಂ ನಂಬರ್ 51ರಲ್ಲಿ ಮತ್ತು 2018ರಲ್ಲಿ ಫಾರಂ ನಂಬರ್ 53ರಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇವರ ತೋಟ ಪಹಣಿಯಲ್ಲಿ ಪೈಸಾರಿ ಎಂದು ಇದೆ ಹೊರತು ಅರಣ್ಯವೆಂದು ನಮೂದಾಗಿಲ್ಲ. ಹೀಗಿದ್ದು ಇವರ ಜಾಗದಲ್ಲಿಂದ ಕೃಷಿಯನ್ನು ನಾಶಪಡಿಸಲು ಅರಣ್ಯ ಇಲಾಖೆಗೆ ಅಧಿಕಾರವನ್ನು ನೀಡಿದವರು ಯಾರು ಎಂದು ಸುರೇಶ್ ಚಕ್ರವರ್ತಿ ಪ್ರಶ್ನೆ ಮಾಡಿದರು. ನೀವು ಮಾಧ್ಯಮದಲ್ಲಿ ನೋಡಿರ್ಬೋದು, ನಿಮ್ಮ ಮಾಧ್ಯಮದಲ್ಲಿ ಎಲ್ಲರೂ ಇದ್ರಿ. 12ನೇ ತಾರೀಕು ಬಂದ್ ಮಾಡಿದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಸೋಮವಾರಪೇಟೆಗೆ ಬಂದಿದ್ದಾರೆ. ಬಂದು ನಮ್ಮ ಹತ್ರ ಇಲ್ಲ, ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಏನು ನಾವು ತೋಟ ಮಾಡ್ಕೊಂಡಿದ್ದೀರಿ ಅದನ್ನು ನಾವು ಪ್ರವೇಶ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳೋದು ನಮಗೆ ಮಾಧ್ಯಮದ ಮುಖಾಂತರ ಹೇಳಿದ್ದಾರೆ. ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅದ್ರದ್ದು. ಅವ್ರು ಹೇಳಿ 8 ದಿವಸಕ್ಕೆ ಇವ್ರದ್ದು ಪೂರ್ವ ತೋಟ ಕಡ್ದಾಕಿದ್ದಾರೆ. ನೋಡಿ, ನಮ್ಮ ಎಸ್ ಪಿ ಅವರಿಗೆ ಹೇಳಿದ್ರು, ನಾವು ತೋಟ ಕಡ್ದಾಗ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ.
ಆದರೆ ಕಂಪ್ಲೇಂಟ್ನ ಇವರು ಯಾರು ತಪ್ಪು ಮಾಡಿದ್ರು, ನಾನು ತಪ್ಪು ಮಾಡಿದ್ರು ತಪ್ಪೇ, ಅದು ಫಾರೆಸ್ಟ್ನರ್ ತಪ್ಪು ಮಾಡಿದ್ರು ತಪ್ಪೇ. ಅವರು ಬುಕ್ಕಲ್ಲಿ ತೆಗೆದು ನೋಡಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟು ನಮ್ಮ ತೋಟ ಕಡೆ ಆದೇಶ ಇದೆಯೇ? ಪೊಲೀಸ್ನವರು ನಮ್ಮ ಇವರಿಗೆ ಫೋನ್ ಮಾಡ್ತಾ ಇದ್ದಾರೆ, ಬನ್ನಿ ಹಿಂಬಾರ ಕೊಡ್ತೀವಿ ಅಂತೇಳಿ. ಏನು ಆದೇಶ ತಗೊಂಡಿದ್ದಾರೆ? ಆದಷ್ಟು ಬೇಗ ಜಿಲ್ಲಾಧಿಕಾರಿಗಳಿರ್ಬೋದು, ನಮ್ಮ SP ಸಾಹೇಬ್ ಇರ್ಬೋದು, ದಯವಿಟ್ಟು ಅವ್ರ ಮೇಲೆ ಕಂಪ್ಲೇಂಟು ಮಾಡಿ ಫಸ್ಟ್ ಅವ್ರನ್ನ ಜೈಲಿಗೆ ಹಾಕಂತ ಕೆಲಸ ಮಾಡಬೇಕು. ಫಾರೆಸ್ಟ್ನರಿಗೆ ಯಾರ್ದು ತೋಟ ಕಡಿಯೋಂಥ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಅವರು ಸರ್ವೆ ಮಾಡಿ ಎಲ್ಲ ಅಕ್ಕಪಕ್ಕದವರು ತಿಳಿಸಿ ಜಾಗನ ಯಾರು ಗುರುತು ಮಾಡಬೇಕಿತ್ತಲ್ಲ ಅವರು. ಇವ್ರು ಇದೇ ಥರ ನಮ್ಮ ರೈತರನ್ನ ತೋಟ ಕಟ್ಕೊಂಡ್ರೆ ಇವತ್ತು ಕೊಡದಲ್ಲಿ ಏನು ಪರಿಸ್ಥಿತಿ ನಿಮಗೆ ಗೊತ್ತಿದೆ. ಆ 20 ಎಕರೆ ತೋಟ ಯಾರಿಗೂ ಇಲ್ಲ. ನಮ್ಮ ಮುಕ್ಕೋಡ್ಲಿ ಇರ್ಬೋದು, ಸಾಂತಳ್ಳಿ ಹೋಬಳಿ ಇರ್ಬೋದು, ಮಡಿಕೇರಿ ಬಾಗಮಂಡ್ಲಿ ಎಲ್ಲ ನಮಗೆ ಅರ್ಧ ಎಕರೆ 1 ಎಕರೆ ಡಾಕ್ಯುಮೆಂಟ್ಸ್ ಇರೋದು. ನಾವಿವತ್ತು ಸರ್ಕಾರದ ಪರಿಹಾರಗಳನ್ನ ತಗೊಳಕ್ಕಾಯ್ತಾ ಇಲ್ಲ. ನಮಗೆ ಪರಿಹಾರಗಳು ಬರ್ತಾವೆ ನೋಡಿ, ನೀವು ಮಾಧ್ಯಮದಲ್ಲಿ ನೋಡಿದೆ ನನ್ನ ಯಾವುದೋ ಪರಿಹಾರ, ಏಲಕ್ಕಿ ಪರಿಹಾರ. ಅದು ನಮಗೆ ಜಾಗ ಇರೋದೆಷ್ಟು? ಅರ್ಧ ಎಕರೆ ಜಮ್ಮ ಇದೆ. ಅರ್ಧ ಎಕರೆ ನಮಗೆ ಪರಿಹಾರ ಸಿಗ್ತದೆ, ಅದು ದುರಸ್ತಿ ಆಗಿಲ್ಲ. ಅದರಲ್ಲಿ 30 ಜನ ಸತ್ತೋಗಾರೆ, 30 ಜನ ಸತ್ತೋದವರು ಇದ್ದಾರೆ, 30 ಜನ ಜೀವ ಇದ್ದಾರೆ. ಯಾಕೆ ನಾವು ಪರಿಹಾರ ತಗೊಳ್ಳೋದು? ಕೊಡಗಿನಲ್ಲಿರುವಂಥ ರೈತರು ಎಲ್ಲ ಸರ್ಕಾರದ ಸವಲತ್ತಿಗೆ ಸಮೇತ ನಾವು ಇವತ್ತು ವಂಚಿತರಾಗಿದ್ದೀವಿ. ಸರ್ಕಾರ ಸವಲತ್ತೂ ಇಲ್ಲ, ಇವತ್ತು ಬೆಳೆ ಬರೋಂಥದ್ದು ತೋಟನ ಕಡ್ದಾಕಿದ್ದಾರೆ ಫಾರೆಸ್ಟ್. ಮನೆ ಬರೋದಿಲ್ಲ ಮೇಡಮ್, ಮನೆ ಬೇರೆ ಕಡೆ ಬರುತ್ತೆ. 33/2 ತೋಟ ಬರ್ತದೆ ಇವತ್ತು. ಮುಕ್ಕೋಡ್ಲು ಗ್ರಾಮ ಮಕ್ಕಂದೂರು ಬಂದು ಅಂತ ಹೇಳ್ತಾರೆ. ಡಾಕ್ಯುಮೆಂಟ್ಸು ಸರ್ಕಾರ ಆದೇಶ ಮಾಡೋದಕ್ಕೆ ನಾವು 50-53 ಕೊಟ್ಟಿದ್ದಲ್ವಾ? ಸರ್ಕಾರದ ಆದೇಶ ಉಂಟಲ್ವಾ? ನೋಡಿ, ಪೇಮೆಂಟ್ ಆಗಿ ಚಲನ್ ಸಮೇತ ಇದೆ, ದುಡ್ಡು ಕಟ್ಟಿ ಚಲನ್ ಸಮೇತ ಇದೆ. ಇವ್ರು ಆದ್ಮೇಲೆ FIR ಮಾಡಬೇಕು. ಅವ್ರು ಹೇಳ್ತಾರೆ ನಾವು ಅವ್ರ ಹತ್ರ ಹಿಂಬರ ಬರ್ಸ್ಕೊಂಡಿದ್ವಿ. ನಾವು ಏನು ರೋಡಲ್ಲಿ ಜಗಳಾಡಿದೆ ಹಿಂಬರ ಬರ್ಸಕ್ಕೆ. 53 57 7 ಡಿಸೆಂಬರ್ ಇದು 15 ಕೊಟ್ಟಿದ್ದಾರೆ ಸರ್. 91 92 ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಅದ್ರದ್ದು ಡಾಕ್ಯುಮೆಂಟ್ಸ್ ಹುಡುಕಿದ್ರೆ ಸಿಗ್ತದೆ, ಅದು ಸಮೇತ ನಾವು ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಸರ್ಕಾರ ಏನು ಆದೇಶ ಮಾಡ್ತಾರೆ ಲೀಸಿಗೆ ಸಮೇತ ಕೊಟ್ಟಿದ್ದಾರೆ, ಅದು ಡಾಕ್ಯುಮೆಂಟ್ಸ್ ಇದೆ ನಮ್ಮ ಹತ್ರ. ಏನು ಲೀಸಿಗೆ ಕೊಟ್ಟಿದ್ವಿ ಅದು ಇದೆ. ಇದು ಸರ್ಕಾರಗಳು ಮಾಡಿಕೊಡ್ಬೇಕು. ಕೊಡಗು ಜಿಲ್ಲೆಯಲ್ಲಿ ಸ್ಪೆಷಲ್ ಆಗಿದೆ ಇದು CND ವಿಷಯದಲ್ಲಿ. 94ನಲ್ಲಿ ಇದ್ದಂಥ ಅಧಿಕಾರಿಗಳು ಅವತ್ತು ಅವೈಜ್ಞಾನಿಕವಾಗಿ AC ರೂಮಲ್ಲಿ ಕೂತ್ಕೊಂಡು ಏನಾದರೂ ಇವರು ಮ್ಯಾಪ್ನವ್ರು ಬರಿದಲೆ ಜನ ಏನು ವಾಸ್ತವ ಬಂದು ಸರ್ವೆ ಮಾಡಿದರೆ ಇವತ್ತು ನಾವು ಬೀದಿ ಬೀಳ್ತಿರಲಿಲ್ಲ. ಕೊಡಗು ಜಿಲ್ಲೆಯಲ್ಲಿದ್ದಂಥ ಅವತ್ತಿದ್ದಂಥ ಅಧಿಕಾರಿಗಳಿಂದ ಇವತ್ತು ನೋಡಿ ನಾವು ಬೀದಿಲಿ ಬಂದು ಮಲಗಂಥ ಪರಿಸ್ಥಿತಿ ಆಗಿದೆ. ಈಗ ನಾಳೆ ನೋಡಿ ಏಲಕ್ಕಿ ಕಾಫಿ ಮಾಡಿ ಅವರು ನಮಗೇನು ಬೇರೆ ನಮಗೇನು ಸರ್ಕಾರ ಸಂಬಳ ಕೊಡೋದಿಲ್ಲಲ್ಲ. ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್, ಏನು ರೆವಿನ್ಯೂ ಡಿಪಾರ್ಟ್ಮೆಂಟ್, ಆಮೇಲೆ ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಇದು ಇರೋದು ವಾಸ್ತವ. ನಮ್ಮ ರೇಣುಕಾಂಬ ಅವರು, ಮಾನ್ಯ ರೇಣುಕಾಂಬ ಅವರು ಅದನ್ನು ಆದೇಶ ಮಾಡಿದ್ದಾರೆ. ಮತ್ತು ಪೇಪರಲ್ಲಿ ನಮ್ಮ ಮಾಧ್ಯಮ ಪೇಪರಲ್ಲಿ ಹಾಕಬೇಕು. ಅವರು ಪೇಪರಲ್ಲಿ ಹಾಕಿ ತೋರಿಸ್ಬೇಕು, ಇಂಥ ದಿವಸ ಈ ಗ್ರಾಮ ಸರ್ವೆ ಇದೆ. GPS ಅಲ್ಲ, ಟೇಬಲ್ ಸರ್ವೆ. ನಾವು ಈಗ ಅಲ್ಲಿ ಸೀರೆ ಓದ್ ನಮ್ಮ ತಾಯಿದ್ರೆ ಸೀರೆ ಓದ್ಕೊಂಡೆ ಮಲಗ್ತಾ ಇರೋದು, ಬಸ್ ಶೀಟಲ್ಲಿ ಯಾರು ಮಲಗ್ತಾ ಇಲ್ಲ. ನಾವು ಅದೇ ಸೀರೆ ತಂದು ಅಲ್ಲೇ ಓದಿ ಮಲಗ್ತೀವಿ. ಅವ್ರು ನಮಗೆ ನೋಡೋಣ ಏನು ಅವ್ರನ್ನ ವಜಾಗೊಳಿಸ್ತಾರ ಇಲ್ವಾ ಕೆಲಸದಿಂದ ಅಂತೇಳಿ. ಯಾರು ರೈತರು ಯಾರು ಇಲ್ಲಿ 3 ಹೊತ್ತು ಊಟ ಮಾಡ್ಕೊಂಡು ಯಾರು ಇಲ್ಲ. 1 ಹೊತ್ತು ಊಟ ಮಾಡಿ ದಿವಸಗಳು ಉಂಟು. ಗಂಜನ ತಿಂದು ಬದುಕಿದ್ದು ನಮ್ಮ ಜೀವನದಲ್ಲಿ ಇದೆ, ಇವತ್ತು ಇದೆ. ಇನ್ನು ತೋಟ ಕಡ್ದಾಕಿದ್ರೆ ಗಂಜನ ನೀರು ಕುಡ್ಕೊಂಡಿರ್ಬೇಕಾಯ್ತದೆ ನಮ್ಮ ರೈತರು. ಈ ಥರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಾನೂನನ್ನ ಕೈಗೆ ತಗೊಂಡು. ಸಂತ್ರಸ್ತ ಬೆಳೆಗಾರ ಮುಕ್ಕೋಡ್ಲುವಿನ ಕಾಳಚಂಡ ನಾಣಿಯಪ್ಪ ಅವರು ಮಾತನಾಡಿ ತಮಗೆ ಎದುರಾಗಿರುವ ಸಂಕಷ್ಟದ ಕುರಿತು ಕಣ್ಣೀರು ಹಾಕಿದ್ರು. ನಮಗೆ 1 ದಿವಸ ಮುಂದೆ ಬಂದು ಹೇಳಿದರು, 1-2 ದಿವಸ ಮುಂದೆ ಶುಕ್ರವಾರ ಬಂದು ಹೇಳಿದರು, ಇದು ಯಾರ ನಾನು ಕೈಸಾ ಜಾಗ ಅಪ್ಲೇಷನ್ ಕೊಟ್ಟಿದ್ದೆ, ನಾನು ಹೆಸರಿಗೆ ಆಗಲಿಲ್ಲ, ಮಾಡ್ತಾ ಇದ್ದೀನಿ, ಮಾಡಿ ಕೊಟ್ಟಿಲ್ಲ ಅಂತ ಹೇಳಿದೆ. ಹೇಗೆ ಗಿಡ ಹಾಕೋದು ಹಾಗೆ ಅಂತ ಹೇಳಿದೆ. ಈ ಗಿಡ ಹೇಳ್ಕೊಂಡು ಹೋಗ್ಬೇಕು, ಹೇಳ್ಕೊಂಡು ಹಾಗೆ ಹೋಗಿ ಅಂತ ಹೇಳಿದೆ. ಇಲ್ಲ ಅದು ಮರ ಎಲ್ಲ ಕಡಿದ್ರೆ ಹಾಗೆ ಅಂತ ಹೇಳಿದೆ. ಮರ ಕಡಿಯೋಕ್ಕೆ ಬೆಳೆಸ್ಕೊಂಡು ಮರ ಸ್ವಲ್ಪ ಕಡಿದೆ ಸೌದೆ, ಇಲ್ಲೊಂದು ಗಿಡ ಬರೋದಿಲ್ಲ, ಕಾಫಿ ಗಿಡ, ಹಾಗೆಲ್ಲ ಸ್ವಲ್ಪ ಹೇಳಿದ್ದಾರೆ. ಆ ಸೌದೆ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಆಯ್ತು, ಈಗ ಮನೆಗೆ ಜಿಪ್ ಹೋಗಲ್ಲ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಆಗ ಹೇಳುವಾಗ ಇಲ್ಲೊಂದು ನಾನು ಫಾರೆಸ್ಟ್ ಹೋಗ್ಬೇಕು, ಅಲ್ಲಿಗೆ ತಗೊಂಡು ಹೋಗಿ ಕುಶಾಲ ಡಿಪ್ಪಗೆ ಹಾಕಬೇಕು ಅಂತ ಹೇಳಿದ್ರು. ಮೇಡಮ್ ಅವರು ದರ್ಶಿನಿ ಮೇಡಮ್ ಅವರು ಮತ್ತೆ 4 ಜನ ಇದ್ದರು, ಅವ್ರು ಯಾರು ಮಾತಾಡಲಿಲ್ಲ. ಇವರು ಮಾತ್ರ ಸ್ವಲ್ಪ ಜೋರು ಮಾಡಿದ್ರು. ಮಾಡಿ ಮತ್ತೆ ಏನು ಹೇಳಿ ಹೇಳ್ಕೊಂಡು ಗಿಡ ಹಾಕೊಂಡು ನಿನ್ನ ಜಾಗ ಹಾಕೊಂಡು
ಇದೂ ಸಹ ನನ್ನ ಜಾಗನೇ, ನಮ್ಮ ಪೂರ್ವದ ಕಾಲದಿಂದ ನಾವು ಮಾಡ್ತಾಯಿದ್ದೀವಿ, ನಮ್ಮ ಜಾಗ ಅಂತ ಹೇಳಿದೆ. ಅಲ್ಲಿಂದ ಅವ್ರು ಹೋಯ್ತು. ಅಲ್ಲಿಂದ ಹೋಗಿ ನಮಗೆ 2-3 ದಿನದಲ್ಲಿ ನಮಗೆ ಗೊತ್ತೇ ಇಲ್ಲ. ಬಂದು ಗಿಡನ ಫುಲ್ಲು ಎಲ್ಲ ಕಿತ್ತು ಬಿಸಾಡಿ ಕಟ್ಟು ಮಾಡಿ ಹಾಕಿದ್ದಾರೆ. ಫಸಲು ಬರೋ ತೋಟ, ಯಾಲಕ್ಕಿ ತೋಟ ಫಸಲು ಬರೋದು. ನಾನು ಜೀವಮಾನ ಕಳೆಯೋದು ಅದರಲ್ಲಿ. ನನಗೆ ಒಂದು ಹಾರ್ಟ್ ಪೇಷಂಟ್ ಅಂದು 2 ವರ್ಷ ಆಯ್ತಿಲ್ಲ. ಅದು ಮಂಗಳೂರಲ್ಲಿ 2-3 ಲಕ್ಷ ಖರ್ಚು ಮಾಡಿ ಜೀವಮಾನ ಸಾಕ್ತಾ ಇದ್ದಿದ್ದೀರ. ನನಗೆ ಅದರ ಪ್ರತಿಫಲ ಏನಾದ್ರು ಕೊಡಿಸಬೇಕು ಅವ್ರ ಕೈ ಅಂತ ಹೇಳಿ ನಾನು ಹೇಳ್ತೇನೆ. ಅವ್ರು ನಿಜವಾಗಿ ನಮ್ಮ ಈ ಊರಲ್ಲಿ ಅವ್ರದ್ದು ಇಡ್ಬೋದು, ಇದ್ದದ್ದೇ ಇಡ್ಬೋದು ಮಡಿಕೇರಿಯಲ್ಲಿ. ಅವ್ರನ್ನ ಅವ್ರು ತೆಗೆದೇ ಹಾಕ್ಬೇಕು, ಹೊರಗೆ ತೆಗೆದಬೇಕು. ಅವ್ರು ಯಾವ ಊರಿಂದ ಬಂತು ಅವರಿಗೆ ಹಾಕಲಿ, ಅವ್ರನ್ನೇ ಇಟ್ಕೊಳ್ಳಿ. ನಮ್ಮಲ್ಲಿ ಭಾರಿ ಕಷ್ಟಪಡ್ತಾ ಇದ್ದಾರೆ ಅವಳು. ನನಗೆ ಮಾತಾಡೋಕ್ಕೆ ತುಂಬ ಶಕ್ತಿ ಕಮ್ಮಿ ಸ್ವಲ್ಪ. ಗೋಷ್ಠಿಯಲ್ಲಿ ರೈತ ಹೋರಾಟ ಸಮಿತಿಯ ಭಾಗಮಂಡಲ ಹೋಬಳಿ ಅಧ್ಯಕ್ಷ ಹೊಸೂರು ಗಿರೀಶ್, ಸಂಘದ ಜಿಲ್ಲಾ ನಿರ್ದೇಶಕ ನಾಗಂಡ ಭವೀನ್, ಮುಕ್ಕೋಡ್ಲು ಗ್ರಾಮದ ಸಜನ್ ನಂದೀರ ಹಾಗೂ ಓಡಿಯನ್ ಸುಜನ್ ಪಾಲ್ಗೊಂಡಿದ್ದರು. ಅಹಿಂದ ಒಕ್ಕೂಟದ ಸ್ಥಾಪಕರು ಹಾಗೂ ಸಹಮತ ವೇದಿಕೆಯ ಅಧ್ಯಕ್ಷ ಟಿಪಿ ರಮೇಶ್ ಅವರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕೊಡಗು ಜಿಲ್ಲಾ ಘಟಕ ಅಹಿಂದ ಭೂಷಣ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿತು. ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಮಾಜಿ ಮುಖ್ಯಮಂತ್ರಿ ಸಾಮಾಜಿಕ ನ್ಯಾಯದ ಹರಿಕಾರ ಡಿ ದೇವರಾಜ ಅರಸು ಅವರ 110ನೇ ಜನ್ಮ ದಿನಾಚರಣೆಯಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿಯ ಕೊಡಗು ಜಿಲ್ಲಾ ಸಂಚಾಲಕ ಎಚ್ಎಲ್ ದಿವಾಕರ್, ಸಾಮಾಜಿಕ ಕಳಕಳಿಯೊಂದಿಗೆ ಸಾಮರಸ್ಯ ಮತ್ತು ಒಗ್ಗಟ್ಟಿನ ಜೀವನಕ್ಕಾಗಿ ಅಹಿಂದ ಒಕ್ಕೂಟವನ್ನು ಸ್ಥಾಪಿಸಿದ ಟಿಪಿ ರಮೇಶ್ ಅವರು ನಂತರದ ದಿನಗಳಲ್ಲಿ ರೂಪಿಸಿದ ಹೋರಾಟ ಶ್ಲಾಘನೀಯವೆಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ನ ಕೊಡಗು ಜಿಲ್ಲಾಧ್ಯಕ್ಷ ಎಂಪಿ ಕೇಶವ ಕಾಮತ್, ದಲಿತ ಸಂಘರ್ಷ ಸಮಿತಿಯ ವಿಭಾಗೀಯ ಸಂಚಾಲಕ ಎನ್ ವೀರಭದ್ರಯ್ಯ, ಮಡಿಕೇರಿ ತಾಲೂಕು ಸಂಚಾಲಕ ದೀಪಕ್ ಪೊನ್ನಪ್ಪ, ಪ್ರಮುಖರಾದ ಮೋಹನ್ ಮೌರ್ಯ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಮಡಿಕೇರಿ ಪಟ್ಟಣ ಸಹಕಾರ ಬ್ಯಾಂಕ್ 2024-25ನೇ ಸಾಲಿನಲ್ಲಿ 41.33 ಲಕ್ಷ ನಿವ್ವಳ ಲಾಭ ಗಳಿಸಿದ್ದು, ಸಂಘದ ಮಹಾಸಭೆ ಸೆಪ್ಟೆಂಬರ್ 13ರಂದು ನಗರದ ಕೊಡವ ಸಮಾಜದಲ್ಲಿ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷರಾದ ಜಿಎಂ ಸತೀಶ್ ಪೈ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಬ್ಯಾಂಕ್ ಪ್ರಸ್ತುತ 2496 ಮಂದಿ ಸದಸ್ಯರನ್ನು ಹೊಂದಿದ್ದು, ಬ್ಯಾಂಕಿನ ಅಧಿಕೃತ ಪಾಲು ಬಂಡವಾಳ 180.74 ಲಕ್ಷ ಸಂಗ್ರಹಗೊಂಡಿದೆ. ಬ್ಯಾಂಕಿನ ದುಡಿಯುವ ಬಂಡವಾಳ 5441.00 ಲಕ್ಷ ಆಗಿದ್ದು, ಕಳೆದ ಸಾಲಿಗಿಂತ 126.23 ಲಕ್ಷದಷ್ಟು ಅಧಿಕಗೊಂಡಿದೆ ಎಂದರು. ಪ್ರಸ್ತುತ 4867.68 ಲಕ್ಷದಷ್ಟು ವಿವಿಧ ಠೇವಣಾತಿಗಳನ್ನು ಹೊಂದಿದ್ದು, ಕಳೆದ ಸಾಲಿಗಿಂತ 39.25 ಲಕ್ಷದಷ್ಟು ಏರಿಕೆ ಉಂಟಾಗಿದೆ. ಸುಮಾರು 674.91 ಲಕ್ಷದಷ್ಟು ಹಣವನ್ನು ವಿವಿಧ ಬ್ಯಾಂಕ್ಗಳಲ್ಲಿ ವಿನಿಯೋಗಿಸಲಾಗಿದ್ದು, ಬ್ಯಾಂಕಿನಿಂದ ಗ್ರಾಹಕರಿಗೆ 2977.90 ಲಕ್ಷ ರೂಪಾಯಿ ವಿವಿಧ ರೂಪದ ಸಾಲಗಳನ್ನು ವಿತರಿಸಿದೆ ಎಂದರು. ಬ್ಯಾಂಕಿನ ಸದಸ್ಯರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ ಮತ್ತು ಪದವಿ ತರಗತಿಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದವರಿಗೆ ಪ್ರತಿಭಾ ಪುರಸ್ಕಾರದಿಂದ ಗೌರವಿಸಿ ಪ್ರೋತ್ಸಾಹ ಧನ ನೀಡಲಾಗ್ತಾ ಇದೆ. ಬ್ಯಾಂಕಿನ ಕಟ್ಟಡದ ಮೇಲಂತಸ್ತಿನಲ್ಲಿ ಅಂದಾಜು 12 ಲಕ್ಷಕ್ಕೆ ಒಳಪಟ್ಟು ನೂತನ ಸಭಾಂಗಣವನ್ನು ನಿರ್ಮಿಸಲಾಗಿದೆ ಎಂದರು. ಬ್ಯಾಂಕಿನ ಅಧಿಕೃತ ಪಾಲು ಬಂಡವಾಳ ರು 180.74 ಲಕ್ಷ ಸಂಗ್ರಹಣೆಗೊಂಡಿದೆ ಹಾಗೂ ಎ ತರಗತಿ ಪಾಲು 1ರ ಮುಖಬೆಲೆ ರು 1,000 ಆಗಿದ್ದು, ಬ್ಯಾಂಕಿನ ದುಡಿಯುವ ಬಂಡವಾಳ 5,441 ಲಕ್ಷ ಆಗಿದ್ದು, ಕಳೆದ ಸಾಲಿನಿಂದ ರು 126.23 ಲಕ್ಷಕ್ಕೆ ಅಧಿಕಗೊಂಡಿದೆ. ಬ್ಯಾಂಕ್ ಪ್ರಸ್ತುತ ರು 4,867.68 ಲಕ್ಷದಷ್ಟು ವಿವಿಧ ಠೇವಣಾತಿಗಳನ್ನು ಹೊಂದಿದ್ದು, ಕಳೆದ ಸಾಲಿಗಿಂತ ರು 39.25 ಲಕ್ಷದಷ್ಟು ಏರಿಕೆ ಉಂಟಾಗಿದೆ. ಅಲ್ಲದೆ ತಾನು ಹೊಂದಿರುವ ಠೇವಣಾತಿಗಳ ಮೇಲೆ ಪೂರ್ಣ ಪ್ರಮಾಣದಲ್ಲಿ ಡಿಪಾಸಿಟ್ ಇನ್ಶೂರೆನ್ಸ್ ಹಾಗೂ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ಗಳು ವಿಮೆಯಿಸಲಾಗಿದೆ. ಬ್ಯಾಂಕು ತನ್ನ ದ್ರವ್ಯಾಸ್ತಿಯನ್ನು ನಿಗದಿತ ಮಿತಿಯನ್ನು ಕಾಯ್ದುಕೊಂಡು ಬರಲಾಗುತ್ತದೆ. ಸುಮಾರು ರು 674 ಆಗಿದ್ದು, ಸರ್ಕಾರಿ ಭದ್ರತಾ ಪತ್ರದಲ್ಲಿ 30 ಲಕ್ಷದಷ್ಟು ಧನ ವಿನಿಯೋಗವಾಗಿದೆ. ಬ್ಯಾಂಕ್ ಗ್ರಾಹಕರುಗಳಿಗೆ ರು 2,977.90 ಲಕ್ಷದಷ್ಟು ವಿವಿಧ ರೂಪಗಳ ಸಾಲಗಳನ್ನು ನೀಡಿದ್ದು,
ಈ ಪೈಕಿ ರು 600.11 ಲಕ್ಷ ಜಾಮೀನು ಸಾಲ ಹಾಗೂ ರು 872.5 ಲಕ್ಷ ಮನೆ ಆಧಾರ ಸಾಲ ಹಾಗೂ ರು 256.280 ಲಕ್ಷದಷ್ಟು ಬೆಲೆ ಚಿನ್ನಾಭರಣಗಳನ್ನು ಈಡಿನ ಸಾಲ ಹೊಂದಿದ್ದು ಒಟ್ಟು ಸಾಲ ನೀಡಿಕೆಯ ಅನುತ್ಪಾದಕ ಆಸ್ತಿಯು ಎನ್ಪಿಎ ಪ್ರಮಾಣವು ರು 63.2 ಲಕ್ಷ ಆಗುತ್ತದೆ. ಆರ್ಟಿಐ ನಿಯಮದಂತೆ ರೂಪಾಯಿ 2236.77 ಲಕ್ಷದಷ್ಟು ಸಾಲವನ್ನು ಆದ್ಯತೆ ವಲಯಕ್ಕೆ ನೀಡಿದೆ. ಬ್ಯಾಂಕ್ ಪ್ರಸ್ತುತ ಸಾಲಿನಲ್ಲಿ ಒಟ್ಟು ರೂಪಾಯಿ 512.83 ಲಕ್ಷದಷ್ಟು ವಹಿವಾಟು ನಡೆಸಿದೆ. ಪ್ರಸ್ತುತ ಬ್ಯಾಂಕ್ ತನ್ನ ದ್ವಿತೀಯ ಶೇಷಾವಧಿಗೆ ರೂಪಾಯಿ 109.2 ಲಕ್ಷದಷ್ಟು ಒಟ್ಟು ವ್ಯವಹಾರ ನಡೆಸಿದ್ದು ರೂಪಾಯಿ 21 ಲಕ್ಷದಷ್ಟು ಪ್ರಸ್ತುತ ಲಾಭ ಗಳಿಸಿದೆ. ಪ್ರಸ್ತುತ ಸಾಲಿನಲ್ಲಿ ಶಾಖೆಯು 1028.17 ಲಕ್ಷ ಠೇವಣಿ ಹೊಂದಿದ್ದು ರೂಪಾಯಿ 634.84 ಲಕ್ಷದಷ್ಟು ವಿವಿಧ ಸಾಲ ನೀಡಿದೆ ಹಾಗೂ ಸದಸ್ಯರುಗಳಲ್ಲಿ ಬ್ಯಾಂಕಿನ ಸೌಲಭ್ಯ ನೀಡುವುದರೊಂದಿಗೆ ಶಾಖೆ ವ್ಯವಹಾರವನ್ನು ವೃದ್ಧಿಸಿ ಹೆಚ್ಚಿನ ಲಾಭದಾಯಕ ಅಭಿವೃದ್ಧಿಯಲ್ಲಿ ಸಾಗುತ್ತದೆ. ಸಾಲ ನೀಡಿಕೆ ಬ್ಯಾಂಕ್ ತನ್ನ ಗ್ರಾಹಕರುಗಳಿಗೆ ವಿವಿಧ ರೂಪದ ಸಾಲಗಳನ್ನು ಜಾಮೀನು ಸಾಲ, ಆಭರಣ ಸಾಲ, ಮನೆ ಖರೀದಿ ಸಾಲ, ವಾಹನ ಖರೀದಿ ಸಾಲ, ಪಿಗ್ನಿ ಅಲ್ಪಾವಧಿ ಸಾಲಗಳನ್ನು ಗ್ರಾಹಕರಿಗೆ ನೀಡುತ್ತಿದ್ದು ಇದರ ಸದುಪಯೋಗ ಪಡೆಯುವಂತೆ ಕೋರಲಾಗುತ್ತದೆ. ಬ್ಯಾಂಕ್ ಪ್ರಸ್ತುತ ಸಾಲಿನಲ್ಲಿ 98.31% ಸಾಲ ವಸೂಲಾತಿ ಮಾಡಿರುತ್ತದೆ. ಬ್ಯಾಂಕಿನಲ್ಲಿ ನೀಡಿರುವ ಠೇವಣಾತಿಗಳಿಗೆ ಕನಿಷ್ಠ ಶೇಕಡ 2.00ರಿಂದ ಕನಿಷ್ಠ ಶೇಕಡ 7.25ರವರೆಗೆ ಆಕರ್ಷಕ ಬಡ್ಡಿ ನೀಡಲಾಗುತ್ತಿದ್ದು ಹಿರಿಯ ನಾಗರಿಕರಿಗೆ 1 ವರ್ಷ ಅಥವಾ ಮೇಲ್ಮಟ್ಟ ಇರುವಂತಹ ಠೇವಣಿಗಳಿಗೆ ಶೇಕಡ 0.5 ಹೆಚ್ಚಿನ ಬಡ್ಡಿ ನೀಡಲಾಗುತ್ತಿದ್ದು ಸದರಿ ಸೌಲಭ್ಯವನ್ನು ಗ್ರಾಹಕರು ಸದುಪಯೋಗಪಡಿಸಿಕೊಳ್ಳುವಂತೆ ಕೋರುತ್ತೇವೆ. ಗೋಷ್ಠಿಯಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷರಾದ ಕೆಆರ್ ನಾಗೇಶ್, ನಿರ್ದೇಶಕರಾದ ಬಿಕೆ ಜಗದೀಶ್, ಸಿಕೆ ಬಾಲಕೃಷ್ಣ, ಬಿಎಂ ರಾಜೇಶ್ ಮತ್ತು ಆರ್ ಗಿರೀಶ್ ಪಾಲ್ಗೊಂಡಿದ್ದರು. ನಾಡಿನ ಜೀವನದಿಯಾಗಿರೋ ಕಾವೇರಿ ಕಲುಷಿತಗೊಳ್ಳದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಎಂದು ಬಾರವಿ ಕನ್ನಡ ಅಭಿಮಾನಿ ಸಂಘದ ಸಂಚಾಲಕ ರವೀಂದ್ರ ಪ್ರಸಾದ್ ಹೇಳಿದರು. ಕುಶಾಲನಗರ ಪಟ್ಟಣದ ಟೋಲ್ಗೇಟ್ನಲ್ಲಿರುವ ಕಾವೇರಿ ದೇಗುಲದಲ್ಲಿ ಬಾರವಿ ಕನ್ನಡ ಅಭಿಮಾನಿಗಳ ಸಂಘದ ವತಿಯಿಂದ ಭಾದ್ರಪದ ಶುಕ್ಲ ಹುಣ್ಣಿಮೆ ಅಂಗವಾಗಿ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾವೇರಿ ನದಿ ನೀರಿಂದ ಸಹಸ್ರಾರು ಮಂದಿ ಕುಡಿತಾ ಇದ್ದು ಜನರು ಕಸ ತ್ಯಾಜ್ಯ ಎಸೆಯೋದ್ರಿಂದ ನೀರು ಮಲಿನವಾಗುತ್ತೆ. ಸ್ವಚ್ಛ ಪರಿಸರ ನಿರ್ಮಿಸಲು ಎಲ್ಲರೂ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಕಾವೇರಿಯ ಆರಾಧನೆಯೊಂದಿಗೆ ನದಿ ನೀರು ಸ್ವಚ್ಛವಾಗಿ ಹರಿಯುವ ಸಂದರ್ಭ ಗ್ರಾಮ ಪಟ್ಟಣಗಳ ಕಲುಷಿತ ನೀರು ನೇರವಾಗಿ ಸೇರದಂತೆ ಎಚ್ಚರ ವಹಿಸಬೇಕು. ನಿರಂತರವಾಗಿ ಕಾರ್ಯಕ್ರಮಗಳ ಮೂಲಕ ನದಿ ಸ್ವಚ್ಛತೆ ಬಗ್ಗೆ, ನದಿ ಪರಿಸರದ ಬಗ್ಗೆ ಅರಿವು ಮೂಡಿಸಲಾಗ್ತಾ ಇದೆ ಎಂದರು. ಅರ್ಚಕ ಪುರುಷೋತ್ತಮ್ ಭಟ್ ನೇತೃತ್ವದಲ್ಲಿ ಕಾವೇರಿ ಪ್ರತಿಮೆಗೆ ವಿಶೇಷ ಪೂಜೆಯಿಂದ ಸಲ್ಲಿಸಲಾಯಿತು. ಸಕಲ ಅರಿಷ್ಟ ದೋಷ ನಿವಾರಣೆ ಕೊಡಗು ಮತ್ತು ಮೈಸೂರು ಗಡಿಭಾಗದಲ್ಲಿ ನೆಲೆಸಿರುವಂಥ ಶ್ರೀ ಕಾವೇರಮ್ಮನವರ ಇಂದು 150ನೇ ಹುಣ್ಣಿಮೆ ಪೂಜೆ ನೆರವೇರಿ
ಭಕ್ತರೆಲ್ಲರೂ ಬಂದು ಭಾಳ ಸಂತೋಷದ ಪ್ರಸಾದ ಸ್ವೀಕರಿಸಿದ್ದಾರೆ. ಅದೇ ರೀತಿಯಲ್ಲಿ ನಿನ್ನೆ ಗ್ರಹಣದ ಕಾರಣ ನಿನ್ನೆ ಹುಣ್ಣಿಮೆ ಪೂಜೆ ಮಾಡಬೇಕಿತ್ತು. ಆದರೆ ಇವತ್ತು ನಾವು ಗ್ರಹಣದ ಕಾರಣದಿಂದಾಗಿ ತಮ್ಮನಿಗೆ ಶುದ್ಧೆಲ್ಲ ಮಾಡಿ ಅನ್ನದಾನ ಕಾರ್ಯಕ್ರಮ ಮಾಡಿದ್ದೇವೆ, ಪೂಜೆ ನಿರ್ವಹಿಸಿದ್ದೇವೆ. ಅದೇ ರೀತಿಯಲ್ಲಿ ಈ 150ನೇ ಹುಣ್ಣಿಮೆಯ ಕಾರ್ಯಕ್ರಮವನ್ನು ಬರುವ ಮುಂದಿನ ತಿಂಗಳು ಕಾವೇರಿ ಸಂಕ್ರಮಣ ಆ ಸಮಯದಲ್ಲಿ 150ನೇ ಹುಣ್ಣಿಮೆಯ ಪ್ರಯುಕ್ತ ನಾವು ಅದನ್ನು ಭಾಳ ಒಂದು ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಒಂದು ಸ್ನೇಹಿತರು ನಿರ್ಧರಿಸಿದ್ದೇವೆ. ಅದೇ ರೀತಿಯಲ್ಲಿ ಕಾವೇರಿ ತಾಯಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಇವತ್ತು ವಿಶೇಷವಾಗಿ ಪಿತೃಪಕ್ಷದ ಹಿಮಾಲಯ ಅಮಾವಾಸ್ಯೆ ಇವತ್ತಿಂದ ಪಿತೃಪಕ್ಷ ಆರಂಭ. ಹಾಗೆ ವಿಶೇಷವಾಗಿ ಇವತ್ತು ಚಂದ್ರಗ್ರಹಣ ಮಾಡಿದ್ದರಿಂದ ಪೂಜೆ ಮಾಡಲಿಲ್ಲ. ಹಾಗೆ ಇವತ್ತಿನ ದಿವಸ ಹಾಗೆ ತಾಯಿಗೆ ಫಲ ಪಂಚಾಮೃತ ಅಭಿಷೇಕ, ಹಾಲಭಿಷೇಕ ಮತ್ತು ಹಾಗೆ ವಿಶೇಷವಾಗಿ ಎಳನೀರು ಅಭಿಷೇಕ ಹಾಗೆ ಇದನ್ನೆಲ್ಲ ನೆರವೇರಿಸಿದ್ದಾರೆ. ಇದೇ ರೀತಿಯಾಗಿ ಇವತ್ತು ಕೂಡ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಪ್ರಸಾದ ವಿತರಣೆಯನ್ನು ಮಾಡಿದ್ದಾರೆ. ಹಾಗೆ ತಾಯಿ ಎಲ್ಲರಿಗೂ ಕೂಡ ಸಮಸ್ತ ಸನ್ಮಾನಗಳನ್ನು ಕೊಟ್ಟು ಬರುವಂಥ ಭಕ್ತಾದಿಗಳಿಗೆ ಹಾಗೆ ವಿಶೇಷವಾಗಿ ಎಲ್ಲರಿಗೂ ಕೂಡ ಗ್ರಾಮದವರಿಗೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಅಭಿವೃದ್ಧಿಯಾಗಿ ತಾಯಿ ಎಲ್ಲರನ್ನೂ ಚೆನ್ನಾಗಿ ಕಾಪಾಡಿಕೊಂಡು ಬರಲಿ ಅಂತೇಳಿ ಈ ಮೂಲಕ ನಾವು ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಈ ಸಂದರ್ಭ ಬಾರವಿ ಕನ್ನಡ ಅಭಿಮಾನಿ ಸಂಘದ ಪ್ರಮುಖರಾದ ಬಬೀಂದ್ರ ಪ್ರಸಾದ್, ವಿಜೇಂದ್ರ ಪ್ರಸಾದ್, ಕೊಪ್ಪ ಪ್ರಾಥಮಿಕ ಕೃಷಿ ಪತ್ತಿನ ಸೋಮಶೇಖರ್, ತಿಲಕ್ ಪೂಜಾರಿ, ಆರ್ ಚಂದ್ರು, ಆರೋಗ್ಯ ಇಲಾಖೆಯ ನಿವೃತ್ತ ಅಧಿಕಾರಿ ನಟರಾಜು ಮತ್ತಿತರ ಪ್ರಮುಖರು ಹಾಜರಿದ್ದರು. ದುಷ್ಟರ ಸಂಹಾರಕ್ಕಾಗಿ ಅವತರಿಸಿದ ವೀರಭದ್ರ ಸ್ವಾಮಿಯಿಂದ ಲೋಕ ಕಲ್ಯಾಣವಾಯಿತೆಂದು ತಪೋಕ್ಷೇತ್ರ ಮನೆಹಳ್ಳಿ ಮಠದ ಮಹಾಂತ ಶಿವಲಿಂಗ ಸ್ವಾಮೀಜಿ ಹೇಳಿದ್ದಾರೆ. ಸೋಮರಪೇಟೆ ತಾಲೂಕಿನ ತಪೋಕ್ಷೇತ್ರ ಮನೆಹಳ್ಳಿ ಮಠ ಹಾಗೂ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ವತಿಯಿಂದ ಮಠದ ಆವರಣದಲ್ಲಿ ಆಯೋಜಿಸಲಾಗಿದ್ದ ವೀರಭದ್ರ ಸ್ವಾಮಿ ವರ್ಧಂತಿ ಮಹೋತ್ಸವದ ಅಂಗವಾಗಿ ನಡೆದ ಲಕ್ಷ ಬಿಲ್ವ ಹಾಗೂ ಪುಷ್ಪಾರ್ಚನೆ ಧಾರ್ಮಿಕ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ವರ್ಷದ ಮೊದಲ ಹಬ್ಬವಾದ ಗೌರಿ ಗಣೇಶ ಚತುರ್ಥಿಗೂ ಮುನ್ನ ಶ್ರಾವಣ ಮಾಸದ ಬಳಿಕ ಬರುವ ಭಾದ್ರಪದ ಮಾಸದ ಮೊದಲ ಮಂಗಳವಾರ ವೀರಭದ್ರ ಸ್ವಾಮಿ ಅವತರಿಸಿದನೆಂದು ಪ್ರತೀತಿ ಇದೆ. ತನ್ನ ಸತಿಗೆ ಆದ ನೋವಿಗೆ ಪ್ರತೀಕಾರವಾಗಿ ಶಿವನು ವೀರಭದ್ರನ ಅವತರಿಸಲು ಕಾರಣೀಕರ್ತನಾದನು.
ಉಗ್ರ ಸ್ವರೂಪಿಯಾದ ವೀರಭದ್ರನು ಅಂದಿನಿಂದ ಶಿಷ್ಟರ ರಕ್ಷಣೆ ಮಾಡ್ತಾ ಇದ್ದಾನೆ ಎಂದರು. ಕಳೆದ 7 ವರ್ಷಗಳಿಂದ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯೊಂದಿಗೆ ಕ್ಷೇತ್ರದಲ್ಲಿ ಸ್ವಾಮಿಯ ವರ್ಧಂತಿಯಿಂದ ಆಚರಿಸಿಕೊಂಡು ಬರಲಾಗ್ತಾ ಇದೆ ಎಂದ ಅವರು, ಈ ಬಾರಿ ವಿಶೇಷವಾಗಿ ಪುಷ್ಪಾರ್ಚನೆ ನಡೆಸಿದ್ದೇವೆ ಎಂದರು. ಕೊಡಗು ಜಿಲ್ಲೆಯ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ, ಶ್ರೀ ತಪೋಕ್ಷೇತ್ರ ಮನೆಹಳ್ಳಿ ಮಠ ಮತ್ತು ಕೊಡಗು ಜಿಲ್ಲೆಯಾದ್ಯಂತ ಇರುವಂತಹ ವೀರಭದ್ರ ಸ್ವಾಮಿ ದೇವಾಲಯದ ಎಲ್ಲ ದೇವಸ್ಥಾನದ ಸಮಿತಿಯವರ ಒಂದು ಸಮ್ಮಿಲಿತವಾಗಿ ಪ್ರತಿ ವರ್ಷ ಈ 5 ವರ್ಷದಿಂದ ಪ್ರತಿ ವರ್ಷ ಭಾದ್ರಪದ ಮಾಸದ ಪ್ರಥಮ ಮಂಗಳವಾರ ಶ್ರೀ ವೀರಭದ್ರ ಸ್ವಾಮಿಯ ವರ್ಧಂತೋತ್ಸವ ಕಾರ್ಯಕ್ರಮವನ್ನು ಸಾರ್ವಜನಿಕವಾಗಿ ಭಕ್ತಿ ಶ್ರದ್ಧೆಗಳಿಂದ ಆಚರಿಸಿಕೊಂಡು ಬರ್ತಾ ಇದ್ದಂಥದ್ದಾಗಿದೆ. ಪ್ರತಿ ವರ್ಷ ಭಾದ್ರಪದ ಮಾಸದ ಮೊದಲನೆಯ ಮಂಗಳವಾರ ಎಲ್ಲ ದೇವಾಲಯಗಳಿಗೆ ತೆರಳಿ ಜಿಲ್ಲೆಯಾದ್ಯಂತ ಓಂ ಕಾರಣಾಯ ನಮಃ, ಓಂ ಕರ್ತ್ರೇ ನಮಃ, ಓಂ ಸರ್ವಬಂಧ ವಿಮೋಚನಾಯ ನಮಃ, ಓಂ ವ್ಯವಸಾಯಾಯ ನಮಃ, ಓಂ ವ್ಯವಸ್ಥಾಪನಾಯ ನಮಃ, ಓಂ ದಾನದಾಯ ನಮಃ, ಓಂ ಜಗದಾದಿಯಾಯ ನಮಃ, ಓಂ ಶಿವಾಯ ನಮಃ, ಓಂ ಶಿವಾಯ ನಮಃ, ಓಂ ಶಿವಾಯ ನಮಃ, ಓಂ ವರ್ಧಂತಿ ಅಂಗವಾಗಿ ಅರ್ಚಕರಾದ ಹಿರೇಮಠ ಮಲ್ಲೇಶ ಐನೂರು ಹಾಗೂ ಚಿಕ್ಕ ವೀರೇಶ ಅವರ ಪುರೋಹಿತದಲ್ಲಿ ತಪೋಕ್ಷೇತ್ರದ ವೀರಭದ್ರ ಸ್ವಾಮಿ, ಗುರುಸಿದ್ಧ ವೀರೇಶ್ವರ ಸ್ವಾಮಿ, ದೇವಿ ತಪೋವನೇಶ್ವರಿ, ಗಣಪತಿ ದೇವರಿಗೆ ವಿಶೇಷ ಪೂಜೆ ಅರ್ಚನೆ ಬಳಿಕ ಮಹಾ ಮಂಗಳಾರತಿ ನಡೆಯಿತು. ನಾಡಿನ ವಿವಿಧ ಭಾಗಗಳಿಂದ ಭಕ್ತಾದಿಗಳು ಪೂಜಾ ಕಾರ್ಯದಲ್ಲಿ ಪಾಲ್ಗೊಂಡರು. ಪೂಜೆಯ ಬಳಿಕ ದಾಸೋಹ ನೆರವೇರಿತು. ಕಂಡೆ ನೇರೋರ್ ದಕ್ಷಿಣ ದಿಗ್ಭಾಗೆ ಶ್ರೀಶೈಲಸ್ಯ ಪಶ್ಚಿಮಾಭುಜಂಗೇ ಕಂಠೆ ಕಾಲಃ ಕಪರ್ತಾ ಕಲಿತ ಶಶಿಕಲಾಚಂಡ ಕೋದಂಡಾಸ್ತಾಃ ತ್ರಕ್ಷ್ಯ ರುದ್ರಾಕ್ಷ ಭೂಸ್ಯಾಸು ಲಲಿತ ರಿಪುವಾಸ್ಯಾಂಬವಾ ಮೂರ್ತಿ. ಓಂ ಗೌರೀಪುತ್ರಾಯ ನಮಃ, ಓಂ ಗಣೇಶ್ವರಾಯ ನಮಃ, ಓಂ ಚಂಡಧ್ವಜಾಯ ನಮಃ, ಓಂ ಅವ್ಯಯಾಯ ನಮಃ. ರಾತ್ರಿ ಮಂಗಳವಾದ್ಯ ಘೋಷಗಳೊಂದಿಗೆ ದೇವರ ಉತ್ಸವ ನಡೆಯಿತು. ಈ ಸಂದರ್ಭ ಅರಂಬೇರಿ ಕಳಂಚೇರಿ ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ, ಕಲ್ಲು ಮಠದ ಮಹಾಂತ ಸ್ವಾಮೀಜಿ, ಕಿರಿಕೊಡ್ಲಿ ಮಠದ ಸದಾಶಿವ ಸ್ವಾಮೀಜಿ, ಮುದ್ದಿನಕಟ್ಟೆ ಮಠದ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ, ಶಿಡಿಗಳಲೆ ಮಠದ ಇಂಬಡಿ ಶಿವಲಿಂಗ ಸ್ವಾಮೀಜಿ, ಕಲ್ಲಳ್ಳಿ ಮಠದ ರುದ್ರಮುನಿ ಸ್ವಾಮೀಜಿ, ಚಿಲುಂಬೆ ಮಠದ ಜಯಾನಂದ ಸ್ವಾಮೀಜಿ ಪಾಲ್ಗೊಂಡಿದ್ದರು. ಮಾಲಂಬಿ ವಿನಾಯಕ ಸೇವಾ ಸಮಿತಿ ಪ್ರತಿಷ್ಠಾಪನೆ ಮಾಡಿದ್ದ ಗೌರಿ ಗಣೇಶ ಮೂರ್ತಿ ವಿಸರ್ಜನೋತ್ಸವ ಅಂಗವಾಗಿ ಗೌರಿ ಗಣೇಶ ಮೂರ್ತಿಗೆ ವಿಶೇಷ ಪೂಜೆಯಿಂದ ಸಲ್ಲಿಸಲಾಯಿತು. ಅರ್ಚಕರಾದ ದಿವಿನ್ ಹಾಗೂ ಭಾನು ಪ್ರಕಾಶ್ ನೇತೃತ್ವದಲ್ಲಿ ಅರ್ಚಕರು ಪೂಜಾ ವಿಧಿವಿಧಾನ ನೆರವೇರಿಸಿದ ಬಳಿಕ ಅಲಂಕರಿಸಿದ ವಾಹನದ ಮಂಟಪದಲ್ಲಿ ಗೌರಿ ಮತ್ತು ಗಣೇಶನ ಮೂರ್ತಿಯಿಂದ ಕೂರಿಸಲಾಯಿತು. ನಂತರ ವಿಸರ್ಜನೋತ್ಸವ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಮೆರವಣಿಗೆ ಮಾಲಂಬಿ ಮುಖ್ಯ ರಸ್ತೆ ಮೂಲಕ ಮಾಲಂಬಿ ಹೊಸಗುತ್ತಿ ಕೂಡು ರಸ್ತೆ ಮೂಲಕ ಸಾಗಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ನಂತರ ಮಾಲಂಬಿ ಗಣಗೂರು ಜಂಕ್ಷನ್ನತ್ತ ವಾಪಸ್ಸಾಗಿ ಸಂಜೆ ಮಾಲಂಬಿ ಗ್ರಾಮದ ಬಾಲಗೆರೆಯಲ್ಲಿ ಗೌರಿ ಗಣೇಶ ಮೂರ್ತಿಯಿಂದ ಕ್ರೇನ್ ಮೂಲಕ ವಿಸರ್ಜಿಸುವ ಮೂಲಕ ವಿಸರ್ಜನೋತ್ಸವ ಕಾರ್ಯಕ್ರಮ ಸಂಪನ್ನಗೊಂಡಿತು. ಈ
ಸಂದರ್ಭ ಪುರುಷರು, ಮಹಿಳೆಯರು, ಯುವಕ ಯುವತಿಯರು, ಮಕ್ಕಳು, ಹಿರಿಯರು, ಕಿರಿಯರು ಎನ್ನದೇ ನೂರಾರು ಜನರು ಪಾಲ್ಗೊಂಡಿದ್ರು. ಸೇವಾ ಸಮಿತಿ ಪದಾಧಿಕಾರಿಗಳು, ಸದಸ್ಯರು, ಪ್ರಮುಖರು ಹಾಜರಿದ್ದರು. ಡಿಜೆ ನಿಷೇಧ ಹಿನ್ನೆಲೆಯಲ್ಲಿ ಶಬ್ದ ನಿಯಂತ್ರಣ, ಧ್ವನಿವರ್ಧಕ ಬಳಕೆ ಮಾಡಿದ್ರು. ಶನಿವಾರ ಸಂತೆ ಪೊಲೀಸರು ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಒದಗಿಸಿದ್ರು. ಕರಿಕೆ ಗ್ರಾಮದ ಅಂತಾರಾಜ್ಯ ರಸ್ತೆ ದುರಸ್ತಿ ಕಾಮಗಾರಿಗೆ 2024ರ ಡಿಸೆಂಬರ್ ತಿಂಗಳಲ್ಲಿ ಗುದ್ದಲಿ ಪೂಜೆಯನ್ನು ನಡೆಸಲಾಗಿತ್ತು. 2025ರ ಮಾರ್ಚ್ ತಿಂಗಳಲ್ಲಿ 12 ಕೋಟಿ ಅನುದಾನದ ಈ ಕಾಮಗಾರಿ ಆರಂಭವಾಗಿತ್ತು. ಆದರೂ ಇಲ್ಲಿಯವರೆಗೆ ಕಾಮಗಾರಿ ಪೂರ್ಣವಾಗದೆ ಈ ಭಾಗದ ಜನರಿಗೆ ರಸ್ತೆ ಮಾರ್ಗದಲ್ಲಿ ಚಲಿಸಲು ಸಾಧ್ಯವಾಗದೆ ಸಮಸ್ಯೆ ಎದುರಾಗಿತ್ತು. ಈ ಸಮಸ್ಯೆಯಿಂದ ಬೇಸತ್ತ ಈ ಭಾಗದ ಜನರು ಮತ್ತು ಈ ಭಾಗದಲ್ಲಿ ಚಲಿಸುವ ಸಂಜೆ ಬಸ್ ಸಿಬ್ಬಂದಿಗಳು ಮತ್ತು ಪ್ರಯಾಣಿಕರು ಸೇರಿ ಕಾಮಗಾರಿ ನಡೀತಾ ಇರುವ ರಸ್ತೆಯ ಗುಂಡಿಗಳಲ್ಲಿ ಕಲ್ಲು ಹಾಕಿ ಗುಂಡಿಗಳನ್ನು ಮುಚ್ಚಿ ಬಸ್ ಚಲಾವಣೆಗೆ ಅವಕಾಶ ಮಾಡಿಕೊಟ್ರು. ಚೆಂಬು ಗ್ರಾಮದ ಆನ್ಯಾಳದಲ್ಲಿ ಚೆಂಬು ವಲಯ ಕಾಂಗ್ರೆಸ್ ಸಮಿತಿ ಸಭೆ ನಡೆಯಿತು. ವಲಯ ಕಾಂಗ್ರೆಸ್ ಅಧ್ಯಕ್ಷರಾದ ರವಿರಾಜ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಟಿಪಿ ರಮೇಶ್ ಅವರು, ಜಿಲ್ಲಾ ಸಾಮಾಜಿಕ ಜಾಲತಾಣ ಅಧ್ಯಕ್ಷ ಸೂರಜ್ ಹೊಸೂರು, ಪ್ರಮುಖರಾದ ವಾಸುರೈ, ಶ್ರೀಧರ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಮುಖಂಡರ ಎದುರು ಸ್ಥಳೀಯ ಕಾರ್ಯಕರ್ತರು ತಮ್ಮ ಅಹವಾಲುಗಳನ್ನು ಹೇಳಿಕೊಂಡರು. ಟಿಪಿ ರಮೇಶ್ ಅವರು ಮಾತನಾಡಿ,
ಕಾರ್ಯಕರ್ತರ ಅಹವಾಲುಗಳಿಂದ ಮತ್ತು ನಡೆಯಬೇಕಿರುವ ಕಾಮಗಾರಿಗಳಿಂದ ಶಾಸಕರು ಮತ್ತು ಜಿಲ್ಲಾ ಅಧ್ಯಕ್ಷರ ಗಮನಕ್ಕೆ ತರುವುದಾಗಿ ಹೇಳಿದರು. ಇದೇ ಸಂದರ್ಭ ಪಕ್ಷವೊಂದ ಬಲಪಡಿಸುವ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಮುಂಬರುವ ಚುನಾವಣೆಗಳಲ್ಲಿ ಪಕ್ಷಕ್ಕೆ ಬಹುಮತ ತಂದುಕೊಡಬೇಕೆಂದು ಕರೆ ನೀಡಿದರು. ಈ ಸಂದರ್ಭ ಕಾಂಗ್ರೆಸ್ ಪಂಚಾಯಿತಿ ಸದಸ್ಯರಾದ ಗಿರೀಶ್ ಹೊಸೂರು, ಕುಸುಮ ಯೋಗೇಶ್ವರ್, ಶಶಿಕಲಾ ಕಟ್ಟಪ್ಪಾರೆ, ಬೂತ್ ಅಧ್ಯಕ್ಷರಾದ ಫಕೀರ ಮಂಗಳಪಾರೆ, ಚಂದಪ್ಪ ನಡುಬೆಟ್ಟು, ರಘುನಾಥ್ ಬಾಲಂಬಿ, ಪ್ರಧಾನ ಕಾರ್ಯದರ್ಶಿ ಪದ್ಮನಾಭ ಮಂಗಳಪಾರೆ, ಸಮಿತಿ ಸದಸ್ಯರಾದ ನವೀನ್ ರಾಮಕಜೆ, ಜಯಪ್ರಕಾಶ್ ಪಂದೇಡ್ಕರ್, ಕೊಪ್ಪದ ಸುಧಾಕರ್, ಕೊಪ್ಪದ ಭುವನೇಶ್ವರ್ ಮತ್ತಿತರ ಪ್ರಮುಖರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು.